ವೈಯಕ್ತಿಕವಾಗಿ ಸಿದ್ದರಾಮಯ್ಯ ಡಿ.ಕೆ. ಶಿವಕುಮಾರ್ ಅಂತ ಟೀಕೆ ಮಾಡಲ್ಲ. ಸರ್ಕಾರದ ಒಬ್ಬ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಧಿಕ್ಕಾರನೂ ಹೋಗ್ತೀವಿ, ಸಂಘರ್ಷ ಮಾಡ್ತೀವಿ. ಸಂದರ್ಭ ಬಂದಾಗ ನಾವು ಅನಿವಾರ್ಯವಾಗಿ ಆಡಳಿತ ಪಕ್ಷದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಜಿಲ್ಲಾ ಸಚಿವರು ನಾವು ವಿನಂತಿ ಮಾಡಿದ್ವಿ. ಮುಖ್ಯಮಂತ್ರಿಗಳು ಹೇಳಿದ್ರು, ಆಯ್ತು ಭರವಸೆ ಕೊಟ್ಟರು. ಅದಾದ ನಂತರ ಉಪಮುಖ್ಯಮಂತ್ರಿಗಳಿಗೆ ಕರೆ ಮಾಡಿದಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಭರವಸೆ ಕೊಟ್ಟರು. ಉಪಮುಖ್ಯಮಂತ್ರಿ ಅಂತ ವಿಧಾನಸಭೆ ಹೋಗಿ ಅಲ್ಲಿ ನಾವು ಸವಾಚರ ಒಳಗಡೆ ಬಿಡಿಸುತ್ತೆ. ಅಲ್ಲಿ ಪೊಲೀಸರು ಬಂದ್ರು, ಇಲ್ಲ ಒಬ್ಬರೇ ಬಿಡ್ತೀವಿ ಅಂತ. ಅಜಯ್ ಕುಮಾರ್ ನಮ್ಮ ಆಡಳಿತದಲ್ಲಿ 1000 ಜನ ಈ ವಿಧಾನಸಭೆ ಬಂದಿದ್ದೀವಿ, ನಾವು ಒಬ್ಬಿಬ್ರು ಹೋಗಲ್ರಿ ಅಂತ ಹೇಳಿದ್ವಿ. ಆ ಸಂದರ್ಭದಲ್ಲಿ ಚಂದ್ರಶೇಖರ್ ಪೂಜಾರು, ಲೋಕಿಕರು ನಾಗರಾಜು ಮತ್ತು ನಮ್ಮ ನರೇಂದ್ರ ಗೌಡರು, ರಾಮ್ಕೋ ಶಿವಣ್ಣ, ಇನ್ನೂ 8 ಜನ ಹೋಗಿ ಮನವಿಯನ್ನು ಕೊಟ್ಟಿ ಅವ್ರು ಕೊಟ್ಟಿದ್ರು ಏನೋ ಹೀರೋ ಅಂದ್ರು. ನಾವೇಳಿ ಮುಖ್ಯ ಉಪಮುಖ್ಯಮಂತ್ರಿ ಎಲ್ಲ ಮಾಹಿತಿಯನ್ನು ಪಡೆದ್ರು. ಆಯ್ತು, ಒಳ್ಳೆ ಕೆಲಸ ಸಂಘಟನೆ ಮಾಡು. ಅವ್ರೇನು ಪಕ್ಷ ಯಾವುದೇ ಪಕ್ಷ ಇರ್ಬೋದು, ರಾಜಕೀಯ ಯಾವುದೇ ಪಕ್ಷ ಇರ್ಬೋದು, ಮಲ್ಲಿಕಾರ್ಜುನ ಗೌಡ್ರು ಅವ್ರು ಹೇಳಿದ್ರು ಉಪಮುಖ್ಯಮಂತ್ರಿಗಳು ನಾನು ಸ್ಥಳಕ್ಕೆ ಬರ್ತೀನಿ, ಭೇಟಿ ನೀಡ್ತೀನಿ ಅಂತ ಹೇಳಿದ್ರು. ನಮಗೆ ಮುಖ್ಯಮಂತ್ರಿಗಳ ಬಗ್ಗೆ ಅದು ಉಪಮುಖ್ಯಮಂತ್ರಿ ಬಗ್ಗೆ ಬೈಬೇಕಂತಲ್ಲ, ಹೊಟ್ಟೆ ಉರಿದಾಗ ಧಿಕ್ಕಾರ ಕೂಗ್ತೀರಿ. ಸಂಘರ್ಷನ ಬೇರೆ, ಸಾಮರಸ್ಯ. ವೈಯಕ್ತಿಕ ಸಿದ್ದರಾಮಯ್ಯ ಬಗ್ಗೆ ನಮಗೆ ಸಿಟ್ಟಿದೇನಪ್ಪ? ಇದೇ ಸಿಟ್ಟಿದೆಯಾ? ಡಿ.ಕೆ. ಶಿವಕುಮಾರ್ ಬಗ್ಗೆ ಸಿಟ್ಟಿದೆಯಾ? ಖಂಡಿತ ಇಲ್ಲ. ಆಡಳಿತ ಪಕ್ಷದ ಒಬ್ಬ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ನೀರಾವರಿ ಸಚಿವರು, ನೀವು ಇದನ್ನ ಗಂಭೀರವಾಗಿ ಪರಿಗಣಿಸಬೇಕಂತ ಹೇಳಿದ್ವಿ. ಉಪಮುಖ್ಯಮಂತ್ರಿಗಳು ಬರ್ತೀವಿ ಅಂತ ಹೇಳಿದ್ರು. ಆದ್ರೆ ಯಾರಿಗೆಲ್ಲ ಬರ್ತಿರ್ಕಣೋ ಅವ್ರು ಹೇಳ್ತಾರೆ. ನಾವ್ ಹೇಳಿದ್ವಿ, ನೀವು ಪ್ರತಿಭಟನೆ ಮಾಡಿಬಿಡ್ತಿರ್ ಕಣೋ ಅಲ್ಲಿ ಬಂದ್ರೆ ಅಂದ್ರು. ಆದ್ರೆ ನಾವ್ ಹೇಳಿದ್ವಿ, ಒಂದು 5 ಜನ ಬರ್ತೀವಿ, ನಿಮಗೆ ಪೂರಕವಾಗಿ ಮಾಹಿತಿಯನ್ನು ಕೊಡ್ತೀವಿ ಅಂತ ಉಪಮುಖ್ಯಮಂತ್ರಿಗಳು ಒಪ್ಪಿದ್ರು. ಯಾಕೆಂದ್ರೆ ಕುರ್ಚಿ ಕದರ ನಡೀತಿ, ಪಾಪ ಟೈಮ್ ಇಲ್ಲ ಅವರಿಗೆ. ಟೀಕೆ ಮಾಡಲ್ಲ. ಆಡಳಿತ ಪಕ್ಷ ಅದು ನಿಮ್ಮ ವೈಯಕ್ತಿಕ ಅರ್ತಿ. ಆದ್ರೆ ನಾನು ಹೇಳುದು, ಕುರ್ಚಿಗೋಸ್ಕರ ಸಂಘರ್ಷ ಮಾಡಿ ದಿಲ್ಲಿಗೆ ಹೋಗ್ತಾ ಇದೀರಿ, ಬೆಂಗಳೂರಲ್ಲಿ ಕಚ್ಚಾಡ್ತೀರಿ. ನಿಮ್ಮ ಮಂತ್ರಿಗಳು ನಾನ್ ಮೇಲೂ ಡ್ಯಾನ್ಸ್ ಮಾಡಿಕ್ಕೆ ಅಂತ ನಿಮ್ಮ ಪರವಾಗಿ ಓಲೈಸ್ತೀರಿ. ನಾನು ಹೇಳುದು, ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ಡಿ.ಕೆ. ಶಿವಕುಮಾರ್ ಅವರೇ, ನಿಮ್ಮೆಲ್ಲರ ಪರವಾಗಿ ಭರವಸೆ ಕೊಡಬಹುದಾ? ಅವರಿಗೆಲ್ಲ ನೀವೇನಿದೆ ನಮ್ಮ ಬಲದಂಡ ನಾಲೆಯನ್ನ ನೀವು ತಡೆಗಟ್ಟಿ, ನಿಮಗೆ ದಾವಣಗೆರೆ ಜಿಲ್ಲೆಯ ಜನ ರೈತರು ಸನ್ಮಾನ ಮಾಡಬಹುದು. ನಮ್ಮ ಕೆಲಸ ನಿಂತರೆ ಪಕ್ಷಾತೀತವಾಗಿ ನಾವೇನು ವೈಯಕ್ತಿಕವಾಗಿ ಸಿದ್ದರಾಮಯ್ಯ ಅಥವಾ ಮುಖ್ಯ ಡಿ.ಕೆ. ನಮ್ಮ ರೈತರ ಕೆಲಸ ಆಗಬೇಕು. ನಮ್ಮ ಪ್ರತಿಷ್ಠೆ ಮುಖ್ಯ ಅಲ್ಲ. ನಾವು ಬಿಜೆಪಿಯಿಂದ ಹೋರಾಟ ನಂಬ್ಕೊಂಡಿಲ್ಲ, ರೈತ ಒಕ್ಕೂಡಿ ನಂಬ್ಕೊಂಡ್ವಿ. ನಮ್ಮ ಕಾಮಗಾರಿಯನ್ನು ನಿಲ್ಲಿಸಿ ನಿಮ್ಮಿಬ್ಬರಿಗೂ ಸನ್ಮಾನ ಮಾಡಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ